ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಸದೃಚಿ. ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ಮನೆಯಲ್ಲಿ ಬೆಳಗ್ಗೆನೇ ಪೂಜೆ ಮಾಡಿಕೊಂಡು ಹೊಸ್ಲಿಗೆಲ್ಲ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ನಂತರ ದೇವ್ರ ಪೂಜೆ ಮಾಡಿಕೊಂಡೆ. ನಮ್ಮ ಮನೇಲಿ ದೇವ್ರ ಮನೆ ಏನೂ ಇಲ್ಲ, ಪುಟ್ಟದಾಗಿ ಅಡುಗೆ ಮನೆಯಲ್ಲೇ ಒಂದು ದೇವ್ರದ್ದು ಮಂಟಪ ಥರ ಇದೆ, ಅಲ್ಲೇ ನಾನು ಪೂಜೆ ಮಾಡ್ಕೊಳ್ಳೋದು. ತುಳಸಿ ಪೂಜೆ ಮಾಡಿದ ಮೇಲೆ ಮನೆಯಲ್ಲಿ ಒಳಗಡೆ ದೇವ್ರ ಗೂಡಲ್ಲಿ ಪೂಜೆ ಮಾಡಿಕೊಂಡೆ. ನಾವು ಕಳಶಕ್ಕೆ ವಿಳೆದೆಲೆ ಅಷ್ಟೇ ಇಡೋದು. ನಮ್ಮ ಮನೆ ಸಂಪ್ರದಾಯದ ಪ್ರಕಾರ ನಾವು ಬರೀ ವಿಳೆದೆಲೆ ಕಳಸ ಮಾತ್ರ ಹೂಡೋದು. ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ. ಮನೆಯಲ್ಲಿ ಪೂಜೆ ಮಾಡಿದ್ರೆ ಧೂಪ ಹಾಕಿದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತಲ್ವ, ತುಂಬಾ ಪ್ರಶಾಂತವಾಗಿರುತ್ತೆ ಮನಸ್ಸಿಗೆ. ಅದಾದಮೇಲೆ ಇವತ್ತು ಸ್ವಲ್ಪ ನಾನು ಬ್ರೇಕ್ಫಾಸ್ಟ್ ಮಾಡಿದ್ದು ಲೇಟಾಗೇ. ನಾನು ಒಂದು 11:30 ಆ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಮೊಸರು ಅವಲಕ್ಕಿ ಮಾಡಿಕೊಂಡೆ. ಮಕ್ಕಳಿಗೆ ಬೇರೆ ತಿಂಡಿ ಮಾಡಿ ಕಳಿಸ್ಬಿಟ್ಟೆ. ನನಗೆ ಮೊಸರು ಅವಲಕ್ಕಿ ಮಾಡ್ಕೊಂಡಿದ್ದೆ. ನಾನೇನು ವ್ರತ ಪೂಜೆ ಅಂತ ಏನಿರಲ್ಲ, ಉಪವಾಸ ಏನೂ ಇರಲ್ಲ. ಮಂಗಳವಾರ ಬಂದಿತ್ತಲ್ವ, ಅದಕ್ಕೋಸ್ಕರ ಸುಮ್ಮನೆ ಅವಲಕ್ಕಿ ಮಾತ್ರ ತಿಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಷ್ಟೇ. ಯೂಶ್ವಲಿ ರೆಗ್ಯುಲರಾಗೇನು ಸಂಕಷ್ಟಹರ ಚತುರ್ಥಿ ಏನು ಮಾಡಲ್ಲ. ಈ ಥರ ಮಂಗಳವಾರ ಬಂದಾಗ ಮಾತ್ರ ಯಾವಾಗಾದರೂ ಒಂದು ಸರ್ತಿ ಮಾಡ್ಕೋತೀನಿ ಅಷ್ಟೇ. ಮೊಸರು ಅವಲಕ್ಕಿಗೆ ಸ್ವಲ್ಪ ಅವಲಕ್ಕಿನ ತೊಳೆದು ಚೆಲ್ಲಿ ನಂತರ ಸ್ವಲ್ಪ ನೀರು ಹಾಕಿ, ಕುಡಿಯೋ ನೀರು, ಹಾಗೆ ಸ್ವಲ್ಪ ಮೊಸರನ್ನ ಹಾಕಿಬಿಟ್ಟು ನೆನೆಯೋಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಸಣ್ಣದಾಗಿರೋಂಥ ಬಾಣಲಿಗೆ ನಾನು ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಲೈಟಾಗಿ ಹುರ್ಕೋತಾ ಇದ್ದೀನಿ. ಅದಕ್ಕೇ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಬೇಡ ಅಂತ ಅನ್ನೋರು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ಅಥವಾ ಎರಡೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಅವರ ಟೇಸ್ಟಿಗೆ ಸಾಕಾಗೋ ಹಾಗೆ ಮೆಣಸಿನ್ಕಾಯಿ ಹಾಕ್ಕೋಬೋದು. ನೋಡಿ, ಇದು ನೆಂದಿದೆ. ಈಗ ತುಂಬ ನೆನೆಸೋಕ್ಕೆ ಹೋಗಬಾರ್ದು, ಅವಲಕ್ಕಿ ತುಂಬ ಗಟ್ಟಿ ಅಂತ ಅನಿಸ್ಬಿಡುತ್ತೆ. ಇಷ್ಟು ನೆಂದರೆ ಸಾಕಾಗತ್ತೆ. ಇದಕ್ಕಿವಾಗ ಹೆಚ್ಚಿಟ್ಕೊಂಡಿದ್ದಂಥ ಹಸಿಮೆಣಸಿನ್ಕಾಯಿ, ಹಾಗೆ ಕ್ಯಾರೆಟ್ ತುರಿ ಮತ್ತು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ, ಆ ಒಗ್ಗರಣೆನ ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಸ್ವಲ್ಪ ಮೊಸರು, ಇನ್ನೊಂದು ಸ್ವಲ್ಪ ಮೊಸರು ಕೂಡ ಹಾಕ್ಕೋಬೇಕು. ಇದಕ್ಕೆ ಇವಾಗ ಚಳಿಗಾಲ, ಮಳೆಗಾಲ ಆಗಿರೋದ್ರಿಂದ ಮೊಸರು ತಿಂದರೆ ಸ್ವಲ್ಪ ಕೆಮ್ಮೇನಾದರೂ ಬರ್ಬೋದು ಅನ್ನೋ ಭಯ ಇತ್ತು. ಸೊ ಅದಕ್ಕೋಸ್ಕರ ಇದಕ್ಕೆ ನಾನು ಒಂದೇ ಒಂದು ಸ್ವಲ್ಪ ಮತ್ತು ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸ್ವಲ್ಪ ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಕೆಮ್ಮೇನು ಬರೋದು ಬೇಡ ಅನ್ನೋ ಮುಂಜಾಗ್ರತೆ ಅಷ್ಟೇ. ಇದಕ್ಕೆ ಶುಂಠಿ ಇರುತ್ತಲ್ಲ, ಅದನ್ನು ಕೂಡ ತುರಿದುಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಶುಂಠಿ ಪುಡಿ ಕೂಡ ಹಾಕ್ಕೋಬೋದು. ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮೊಸರು ಅವಲಕ್ಕಿ. ಹಾಗೆ ಯೂಶ್ವಲಿ ಯಾವಾಗಲೂ ಜೋಳ ಸ್ವೀಟ್ ಕಾರ್ನೇ ತರ್ತಾಯಿದ್ರು. ಈ ಸರ್ತಿ ನಾಟಿ ಜೋಳ ಬರುತ್ತಲ್ಲ, ಆ ಥರದ್ದು ಜೋಳ ತಂದಿದ್ರು. ಅದನ್ನು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಮಾಡಿದಾಗಲೇ ಆಲ್ರೆಡಿ ಆಗಲೇ 11:30 ಆಗೋಗಿತ್ತು. ನಾನು ಬೆಳಗ್ಗೆನೇ ಒಂದು ಗ್ಲಾಸು ನೀರಿಗೆ ಜೇನುತುಪ್ಪ ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದಿದ್ದೆ. ಅದಾದಮೇಲೆ 11:30ಗೆ ಮೊಸರು ಅವಲಕ್ಕಿ ತಿಂದೆ. ಅದು ಹೊಟ್ಟೆ ತುಂಬ್ದಂಗಿತ್ತು. ಸೊ ನಂತರ ಇನ್ನು 4 ಗಂಟೆ ಹೊತ್ತಿಗೆ ನಾನು ಜೋಳ
ಮತ್ತು ಬಾಳೆಹಣ್ಣು ತಿಂದೆ. ಜೋಳನ ಬೇಯಿಸೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು 2ರಿಂದ 3 ವಿಷಲ್ ಬರೆಸ್ಬೇಕು. ಇದು ನಾಟಿ ಜೋಳ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಅಮೇರಿಕನ್ ಕಾರ್ನ್ ಆದರೆ, ಸ್ವೀಟ್ ಕಾರ್ನ್ ಆದರೆ ಅದು ಬೇಗ ಬೆಂದ್ಬಿಡುತ್ತೆ. ನಂತರ ನಾನು ನೈಟ್ ದೇವಸ್ಥಾನದಿಂದ ಬಂದ ಮೇಲೆ ಸ್ವಲ್ಪ ಮೂಲಂಗಿ ಇತ್ತು, ಅದರಿಂದ ಚಪಾತಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗ್ರೇವಿ ಥರ ಮಾಡಿಕೊಂಡು ತರಕಾರಿ ಗ್ರೇವಿ ಮತ್ತು ಮೂಲಂಗಿ ಪರೋಟ ಮಾಡೋಣ ಅಂಥೇಳಿ ಮಾಡ್ಕೋತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಮೂಲಂಗಿನ ಈ ರೀತಿ ಎಣ್ಣೆಯಲ್ಲಿ ಹುರ್ಕೊಳ್ಳೋದ್ರಿಂದ ಅದರದ್ದು ಸ್ಮೆಲ್ ಇರುತ್ತಲ್ಲ ಸ್ವಲ್ಪ ಕೂಡ ಇರಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾವು ತಿನ್ನಬೇಕಾದಾಗ ಮೂಲಂಗಿ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಗೋಧಿ ಹಿಟ್ಟಿಗೆ ನೀಟಾಗಿ ನಾವು ಹುರಿದಿಟ್ಕೊಂಡಿದ್ವಲ್ಲ ಮೂಲಂಗಿ ತುರಿ, ಅದನ್ನು ಇದಕ್ಕೆ ಹಾಕ್ಕೊಂಡು ಗೋಧಿ ಹಿಟ್ಟಿಗೆ ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋದು ಅಷ್ಟೇ. ನಾವು ಕಲಿಸೋವಾಗ ಕೂಡ ಅಷ್ಟೇ ಗೊತ್ತೇ ಆಗಲ್ಲ, ಅದು ವೈಟ್ ಕಲರೇ ಇರುತ್ತಲ್ವ. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡಿದ್ದೆ ನಾನು, ನೀವು ನೋಡಿದ್ರಲ್ಲ ಆವಾಗಲೇ. ಇದನ್ನು ಸ್ವಲ್ಪ ಹೊತ್ತು ನೆನೆಗೆ ಬಿಡೋಣ. ಇವಾಗ ಕುಕ್ಕರಲ್ಲಿ ನಾನು ತರಕಾರಿ ಪಲ್ಯ ಮಾಡ್ಕೊತಾಯಿದ್ದೀನಿ. ತುಂಬ ಏನು ಮಸಾಲೆ ಎಲ್ಲ ಹಾಕ್ಕೊಳ್ದಿರ ತುಂಬ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊತಾಯಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದೇ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಎಲ್ಲ ತರಕಾರಿಗಳನ್ನ ಹಾಕ್ಕೊತಾಯಿದ್ದೀನಿ. ನಾನು ಗೋಬಿ ಮಂಚೂರಿಗೆ ಅಂತ ಹೂಕೋಸನ್ನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಅದರದ್ದು ಕಾಂಡ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಹುರುಳಿಕಾಯಿ, ಆಲೂಗಡ್ಡೆ ನೀರಲ್ಲಿ ಹಾಕಿ ಇಟ್ಟಿದ್ದೆ ಕಪ್ಪಾಗಿಬಿಡುತ್ತೆ ಅಂತ, ಅದನ್ನು ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಟೊಮೆಟೊ 1 ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಧನಿಯಾ 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಅಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರು, ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಇದೇ ಸ್ಟೇಜಲ್ಲೇ ಹಾಕ್ಕೋತಾಯಿದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬದನೆಕಾಯನ್ನು ನಾನು ಲಾಸ್ಟಲ್ಲಿ ಸೇರಿಸ್ಕೊತಾಯಿದ್ದೀನಿ. ಯಾಕೆಂದರೆ ಬದನೆಕಾಯಿ ಬೇಗ ಬೆಂದ್ಬಿಡುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಬದನೆಕಾಯನ್ನು ಕೊನೆಯಲ್ಲಿ ಹಾಕ್ಕೋತಾಯಿದ್ದೀನಿ. ಕ್ಯಾಪ್ಸಿಕಮ್ ಕೂಡ ನಾನು ಇದಕ್ಕೆ ಹಾಕ್ಕೋತೀನಿ, ಬಟ್ ಲಾಸ್ಟಲ್ಲಿ ಹಾಕ್ಕೋತೀನಿ, ಅದು ಫ್ರೈ ಮಾಡಿ ಹಾಕ್ಕೋಬೇಕು. ಈಗ ಲಿಡ್ ಕ್ಲೋಸ್ ಮಾಡಿ ಒಂದೇ 1 ವಿಷಲ್ ಅಷ್ಟೇ, ಹೆಚ್ಚಿಗೆ ಜಾಸ್ತಿ ಏನು ಕೂಗ್ಸೋದು ಬೇಡ. ನೋಡಿ ಈ ಥರ ಆಗಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ, ಚಪಾತಿಗೆ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಮಕ್ಕಳಿಗೆ ಅನ್ನ ತಿನ್ಸೋಕ್ಕೆ ಸ್ವಲ್ಪ ಬೇಕಾಗುತ್ತೆ ಅಂತ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಸೈಡಲ್ಲಿ ಇಟ್ಕೊತಾಯಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದೇ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮನ್ನು ನಾನು ಈ ರೀತಿ ಲಾಸ್ಟಲ್ಲಿ ಫ್ರೈ ಮಾಡಿ ಹಾಕೋತೀನಿ ಗ್ರೇವಿಗೆ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ನ ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಸಾಲ್ಟ್ ಹಾಕಿ ಆಮೇಲೆ ಲಾಸ್ಟಲ್ಲಿ ಗ್ರೇವಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದರದ್ದು ಫ್ಲೇವರು ಮತ್ತು ಟೇಸ್ಟು ಕ್ರಂಚಿಯಾಗಿ ಅದು ಸಿಗ್ತಾಯಿದ್ರೇ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಲ್ಲೇ ಹಾಕ್ಕೊಂಬಿಟ್ರೆ ಎಲ್ಲ ತರಕಾರಿಗಳ ಜೊತೆ ಕ್ಯಾಪ್ಸಿಕಮ್ ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಈ ಥರ ಹಾಕ್ಕೊಂಡ್ರೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಎರಡೂ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನಾನು ಇದೇ ರೀತಿಯೇ ಕ್ಯಾಪ್ಸಿಕಮ್ನ ಹಾಕ್ಕೋತೀನಿ. ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೋದು, ಬೇಡ ಅಂದರೆ ಇಷ್ಟಕ್ಕೆ ನಿಲ್ಲಿಸ್ಬೋದು. ತುಂಬಾ ಟೇಸ್ಟಿಯಾಗಿರೋಂಥ ವೆಜಿಟೇಬಲ್ ಮಿಕ್ಸ್ ತರಕಾರಿ ಪಲ್ಯ ರೆಡಿಯಾಗಿದೆ. ಇವಾಗ ನೋಡಿ ಮೂಲಂಗಿ ಪರೋಟ ಮಾಡೋಕ್ಕೆ, ಮೂಲಂಗಿ ಪರೋಟ ಅನ್ನೋದಕ್ಕಿಂತ ಇದು ಚಪಾತಿ ಅಂತಲೇ ಹೇಳ್ಬೋದು ಅನಿಸುತ್ತೆ. ಪರೋಟ ಅಂದರೆ ಎಲ್ಲ ಸ್ಟಫಿಂಗ್ ಎಲ್ಲ ಮಾಡಿ ಮಾಡ್ತಾರಲ್ಲ ಆ ಥರ ಪರೋಟ,
ಬಟ್ ಇದು ಈ ಥರ ಮಾಡಿದ್ರೆ ನಮಗೆ ತರಕಾರಿನೂ ಸೇರಿದಂಗೆ ಅನಿಸುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ಅದು ಸ್ಟಫಿಂಗ್ ಎಲ್ಲ ಸಪ್ರೇಟಾಗಿ ಮಾಡಿ ತುಂಬಿ ಎಲ್ಲ ಮಾಡೋದಕ್ಕಿಂತ ಈ ರೀತಿ ಈಸಿಯಾಗಿರುತ್ತೆ. ಯಾವ ತರಕಾರಿಯಿಂದ ಬೇಕಾದ್ರೂ ಇರುತ್ತೆ. ಈ ರೀತಿ ನಾವು ಚಪಾತಿ ಮಾಡ್ಕೋಬೋದು. ಪ್ರೋಸೆಸ್ ತುಂಬಾ ಕಡಿಮೆ ಇರುತ್ತೆ, ಆದರೆ ಬಟ್ ಹೆಲ್ದಿ ಆದಂಥ ಡಿಶ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಚಪಾತಿಗಳನ್ನ ಲಟ್ಟಿಸ್ಕೊತಾ ಇದ್ದೀನಿ. ಈಸಿಯಾಗಿ, ತುಂಬ ಈಸಿಯಾಗಿ ಚಪಾತಿಗಳನ್ನ ಹಾಕೋಬೋದು. ಲಟ್ಸೋಕ್ಕೆ ಕೂಡ ಏನೂ ತೊಂದರೆ ಆಗಲಿಲ್ಲ. ನೋಡಿ, ಅಲ್ಲಲ್ಲಿ ಸ್ವಲ್ಪ ವೈಟ್ ಕಾಣುತ್ತಲ್ಲ, ಅದಷ್ಟೇ ತುಂಬಾ ಚೆನ್ನಾಗಿ ಅನಿಸ್ತು. ಸ್ಮೆಲ್ ಕೂಡ ಅಷ್ಟೇ, ಒಂದು ಸ್ವಲ್ಪನೂ ಈ ಮೂಲಂಗಿ ಇಷ್ಟನೇ ಆಗಲ್ಲ ಅಂತ ಕೆಲವರು ಅಂತಾರೆ ಅಲ್ವಾ. ಬಟ್ ಮೂಲಂಗಿ ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಹೆಚ್ಚಿನ ವಾಟರ್ ಕಂಟೆಂಟ್ ಇರುತ್ತೆ, ಹಾಗೆ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಹಾಗೆ ಈ ಮೂಲವ್ಯಾಧಿ ಇರೋರಿಗಂತೂ ಮೂಲಂಗಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಮೂಲಂಗಿನ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕೂಡ ಸ್ಮೆಲ್ ಇಲ್ಲ, ಅಷ್ಟು ಚೆನ್ನಾಗಿದೆ. ಕಲರು ವೈಟ್ ಇರೋದ್ರಿಂದ ಗೋಧಿ ಹಿಟ್ಟಿಗೆ ಹಾಕಿರೋದು ಏನು ಗೊತ್ತೇ ಆಗಲ್ಲ. ಆರಾಮಾಗಿ ಮಕ್ಕಳಿಗೆ ತಿನ್ನಿಸ್ಬೋದು, ನಾವು ಕೂಡ ತಿನ್ಬೋದು. ಇದೇ ರೀತಿ ಬೇರೆ ಬೇರೆ ತರಕಾರಿಗಳನ್ನು ಚಪಾತಿ ಜೊತೆ ಇದೇ ರೀತಿ ಹಾಕ್ಕೊಂಡು ಚಪಾತಿ ಮಾಡ್ಕೋಬೋದು. ಪಾಲಕ್ ಹಾಕ್ಕೋಬೋದು, ಕ್ಯಾರೆಟ್, ಈ ಥರದ್ದು ಎಲ್ಲನೂ ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಒಂದು ಸರ್ತಿ ಚೆಕ್ ಮಾಡ್ಬೋದು. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಚಪಾತಿಗೆ ತುಪ್ಪ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಬೇಡ ಡಯಟ್ ಮಾಡೋರು ಬೇಕಾದರೆ ವಿತೌಟ್ ಆಯಿಲ್, ತುಪ್ಪ ಏನೂ ಇಲ್ಲದೆ ಕೂಡ ತಿನ್ಬೋದು. ಸಾಫ್ಟಾಗೇ ಇರುತ್ತೆ ಚಪಾತಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ತುಂಬಾ ಸಿಂಪಲ್ ಆಗಿರೋಂಥ, ಈಸಿಯಾಗಿರೋಂಥ ರೆಸಿಪೀಸ್ ಇವತ್ತಿಂದೆಲ್ಲ. ತುಂಬಾ ಆರೋಗ್ಯಕರವಾಗಿ ಕೂಡ ಇರುವಂಥ ರೆಸಿಪಿ, ತುಂಬಾ ಈಸಿಯಾಗಿ ಹೆಚ್ಚು ಮಸಾಲೆ ಇಲ್ಲದೆ ಮಾಡುವಂಥ ರೆಸಿಪೀಸು. ನೋಡಿ, ಚಪಾತಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.